ತುಂಬಾ ಚೆನ್ನಾಗಿ ಹಾಡಿದ್ವಿ ಚೇತನ. ಜಡ್ಜಸ್ನ ಕೇಳ್ಬಿಡೋಣ. ರಾಜೇಶ್ ಅವರೇ, ಹೇಗೆ ಹಾಡಿದ್ಲು? ಚೇತನ, ನಿನಗೇನು ಅನಿಸ್ತು ನೀನು ಹಾಡಿದ್ರ ಬಗ್ಗೆ? ವಾಟ್ ಡಿಡ್ ಯು ಫೀಲ್? ಅಂದ್ರೆ ಒಂದೊಂದ್ ಕಡೆ ನುಡಿಲಿಲ್ಲ ಅಂಡ್ ಒಂದ್ ಕಡೆ ಶ್ರುತಿ ಹೋಯ್ತು. ಯಾಕಂದ್ರೆ ವಾಯ್ಸ್ ಟಿಂಬರ್ ಅಲ್ಲಿ ದೇರ್ ಇಸ್ ಮೋರ್ ಆಫ್ ಎಲ್ಲಾರ್ ಈಶ್ವರಿ ಟಿಂಬರ್ ಕಮಿಂಗ್ ಇನ್ ಟು ಯುವರ್ ವಾಯ್ಸ್. ಹರ್ಡ್ ಯು 3-4 times. ಅಲ್ಲಿ ಸಂಗತಿಗಳೆಲ್ಲ ನುಡಿಯುತ್ತೆ, ತುಂಬಾ ಚೆನ್ನಾಗಿ ನುಡಿಯುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಟೈಪ್ ಕಾಸ್ಟ್ ಆಗುವಂತಹ ಒಂದು ಸಾಧ್ಯತೆಗಳಿದೆ ಟುವರ್ಡ್ಸ್ ದಟ್ ಕೈಂಡ್ ಆಫ್ ಅ ವಾಯ್ಸ್, ವಿಚ್ ಇಸ್ ನಾಟ್ ರಾಂಗ್. ಬಟ್ ವರ್ಸಿಟಾಲಿಟಿ ಅಂತ ಬಂದಾಗ ಜಾನಕಿ ಅವರು ಆ ರೀತಿಯಾದ ವಾಯ್ಸ್, ಆ ರೀತಿಯಾದ ರೆಂಡಿಷನ್ಸ್ ಜಾಸ್ತಿ ಸಬ್ ಕಾನ್ಶಿಯಸ್ ಬರಬೇಕು ಅಂತ ಅನಿಸ್ತಾ ಇದೆ ನನಗೆ. ಲಿಸನ್ ಮೋರ್ ಟು ಆಶಾ ಭೋಸ್ಲೆಜಿ, ಲಿಸನ್ ಮೋರ್ ಟು ಎಸ್ ಜಾನಕಿ, and try to get that dynamics in your voice. And yes, concentration I think was less. ಸ್ವಲ್ಪ ಫಾರ್ಮ್ ಸ್ವಲ್ಪ ಆಚೀಚೆ ಆಯಿತು. ಬಿ ಕೇರ್ಫುಲ್ ಅಬೌಟ್ ದಟ್ ನೆಕ್ಸ್ಟ್ ಟೈಮ್. ಓಕೆ, ಗುಡ್. ಚೇತನ, ತುಂಬಾ ಚೇತೋಹಾರಿಯಾದ ಹಾಡು, ತುಂಬಾ ತುಂಬಾ ಚೆನ್ನಾಗಿ ಹಾಡಿದೆ ನೀನು. ಚೆನ್ನಾಗಿ ಹಾಡಿದೀಯಾ. ತುಂಬಾ ನಂಬಿದವರನ್ನ ಸಂಗೀತ ಯಾವತ್ತೂ ಕೈ ಬಿಡಲ್ಲ. ತುಂಬಾ ನೀವು ಪ್ರೀತಿಯಿಂದ ಸಂಗೀತದ ಕೈ ಹಿಡಿದಿದ್ದೀರಿ. ಸೊ ನಿಮ್ಮ ಸಂಗೀತದ ನಿಮ್ಮ ನಂಟು ಬರೀ ಯಾವುದೋ ಚಾಂಪಿಯನ್ಸ್ ಆಫ್ ಚಾಂಪಿಯನ್ ಗೆಲ್ಲೋದಕ್ಕೋ ಅಥವಾ ಚಾಂಪಿಯನ್ಸ್ ಗೆಲ್ಲೋದಕ್ಕೋ ಅಥವಾ ಚಾಂಪಿಯನ್ಸ್ ಆಫ್ ಚಾಂಪಿಯನ್ಸ್ ಗೆಲ್ಲೋದಕ್ಕೋ ಅಲ್ಲ. ಅದು ಇಡೀ ಬಾಳಿನುದ್ದಕ್ಕೂ ನಿಮ್ಮ ಜೊತೆಗಿರುವಂತಹ ಒಂದು ಸಂಗಾತಿ ಅದು. ಆ ರೀತಿ ನೀವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಈ ಉಳಿದೆಲ್ಲ ಸರಿ ಹೋಗ್ಬಿಡುತ್ತೆ. ಆಯ್ತಾ? ಶುಭಾಶಯ. ಇವತ್ತಿನ ಸಂಚಿಕೆಯ